2025ರ ಮೊದಲ ದಿನ ಹೊಸ ವರ್ಷದ ಸಂಭ್ರಮ ಎಲ್ಲೆಡೆ. ಹೀಗಾಗಿ ಇವತ್ತು ವಿಶ್ವವಿಖ್ಯಾತ ನಂದಿ ಗಿರಿಧಾಮಕ್ಕೆ ಈಗಾಗಲೇ ಕೂಡ ಪ್ರವಾಸಿಗರ ಲಗ್ಗೆ ಆಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಅದರಲ್ಲೂ ಕೂಡ ರಾತ್ರಿ ವೇಳೆ ಪಾರ್ಟಿ ಮೋಜು ಮಸ್ತಿ ಮಾಡೋದಕ್ಕೆ ನಂದಿ ಬೆಟ್ಟದಲ್ಲಿ ಬ್ರೇಕ್ ಆಗಲಾಗಿತ್ತು. ಹಾಗಾಗಿ ಬೆಳಗ್ಗೆ 7 ಗಂಟೆಗೆ ಪ್ರವಾಸಿಗರ ಪ್ರವೇಶಕ್ಕೆ ಈಗ ಜಿಲ್ಲಾಡಳಿತ ಅವಕಾಶ ಕೊಟ್ಟಿದೆ. ಹಾಗಾಗಿ ಇವತ್ತು ಬೆಳಗ್ಗೆ 7 ಗಂಟೆಗೆ ಚೆಕ್ ಪೋಸ್ಟ್ ಗೇಟ್ ತೆರೆದಿದ್ದೇ ತಡ ಪ್ರವಾಸಿಗರು ಇವತ್ತು ನಾ ಮುಂದು ತಾ ಮುಂದು ಅಂತ ಇವತ್ತು ನಂದಿ ಬೆಟ್ಟಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಈಗಾಗಲೇ ಕೂಡ ನಂದಿ ಬೆಟ್ಟದ ಕ್ರಾಸ್ನಿಂದ ಚೆಕ್ ಪೋಸ್ಟ್ ವರೆಗೂ ಕೂಡ ಸರಿಸುಮಾರು 1-1.5 ಕಿಲೋಮೀಟರ್ನಷ್ಟು ದೂರ ಈಗಾಗಲೇ ಕೂಡ ಸಾವಿರಾರು ಮಂದಿ ಪ್ರವಾಸಿಗರು ಇವತ್ತು ಕಾರು ಮತ್ತೆ ಬೈಕ್ಗಳ ಮೂಲಕ ಇವತ್ತು ನಂದಿ ಬೆಟ್ಟದತ್ತ ಆಗಮಿಸಿದ್ದಾರೆ. ಹಾಗಾಗಿ ಈ ಜಾಗದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿರುವುದನ್ನು ತಾವು ನೋಡ್ತಾ ಇದ್ರೆ ಈಗಾಗಲೇ ಕೂಡ ಬೆಳ್ಳಂಬೆಳಗ್ಗೆ ಇವತ್ತು ನಂದಿ ಬೆಟ್ಟಕ್ಕೆ ಹೋಗಬೇಕು. ಅದರಲ್ಲೂ ಕೂಡ ಹೊಸ ವರ್ಷದ ಸಂಭ್ರಮ ನ್ಯೂ ಇಯರ್ ಅನ್ನ ನಂದಿ ಬೆಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಕೂಡ ಬೆಂಗಳೂರು ರಾಜ್ಯ ರಾಜಧಾನಿ ಇವತ್ತು ಬೆಂಗಳೂರಿಗೆ ಹತ್ತಿರ ಇರುವಂತಹ ನಂದಿ ಬೆಟ್ಟಕ್ಕೆ ಈಗಾಗಲೇ ಕೂಡ ಬೆಳ್ಳಂಬೆಳಗ್ಗೆ ಇವತ್ತು ಪ್ರವಾಸಿಗರ ದಂಡ ಹರಿದು ಬರ್ತಾ ಇದೆ. ಈಗಾಗಲೇ ಕೂಡ ರಾತ್ರಿ ಬೆಂಗಳೂರಿನಲ್ಲಿ ಪಾರ್ಟಿ ಮೋಜು ಮಸ್ತಿ ಮಾಡಿದಂಥವ್ರು ಈಗಾಗಲೇ ಕೂಡ ಬೆಳಗ್ಗೆ ನಂದಿ ಬೆಟ್ಟಕ್ಕೆ ಹೋಗಬೇಕು. ನಂದಿ ಬೆಟ್ಟದಲ್ಲಿ ಸೂರ್ಯೋದಯವನ್ನ ಕಣ್ತುಂಬಿಕೊಳ್ಬೇಕು, ಅಲ್ಲಿರುವಂತಹ ಪ್ರಾಕೃತಿಕ ಸೊಬಗನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಹೊಸ ವರ್ಷದ ಸಂಭ್ರಮವನ್ನ ನಂದಿ ಬೆಟ್ಟದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಕೂಡ ಪ್ರವಾಸಿಗರು ಇವತ್ತು ನಂದಿ ಬೆಟ್ಟಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ. ಹಾಗಾಗಿ ಸಹಜವಾಗಿ ಈಗಾಗಲೇ ಕೂಡ ನಂದಿ ಬೆಟ್ಟದ ರಸ್ತೆ ಈಗಾಗಲೇ ಕೂಡ ವಾಹನಗಳಿಂದ ಕಿಕ್ಕಿರಿದು ತುಂಬಿದೆ. ಎಲ್ಲೆಡೆ ಕೂಡ ಈಗಾಗಲೇ ಕೂಡ ಬೈಕು ಮತ್ತೆ ಕಾರುಗಳ ಕಣ್ಣಿಗೆ ಕಾಣ್ತಾ ಇದೆ. ಕಿಲೋಮೀಟರ್ಗಳಷ್ಟು ದೂರ ಈಗಾಗಲೇ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಸಹಜವಾಗಿ ಈಗಾಗಲೇ ಪೊಲೀಸರು ಈಗ ಪ್ರವಾಸಿಗರನ್ನ ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಹರಸಾಹಸ ಪಡುವಂತ ಕೆಲಸ ಕೂಡ ಈಗಾಗಲೇ ಉಂಟಾಗಿರುವಂಥದ್ದು. ಈಗಾಗಲೇ ಬೆಳಗ್ಗೆ 7 ಗಂಟೆ ಈಗಾಗಲೇ ಕೂಡ 1-2 ಕಿಲೋಮೀಟರ್ ದೂರದಷ್ಟು ಈಗಾಗಲೇ ಕೂಡ ಸರದಿ ಸಾಲಿನಲ್ಲಿ ಕಾರುಗಳು ಬೈಕ್ಗಳು ನಿಂತಿರುವಂಥದ್ದು. ಹಾಗಾಗಿ ಎಲ್ಲೆಡೆ ಕೂಡ ಇವತ್ತು ಪ್ರವಾಸಿಗರು ಬರ್ತಾ ಇರುವಂಥದ್ದು. ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಕಡೆಯಿಂದ ಕೂಡ ಇವತ್ತು ನಂದಿ ಬೆಟ್ಟಕ್ಕೆ ಈಗ ಪ್ರವಾಸಿಗರ ಲಗ್ಗೆ ಆಗ್ತಿದೆ. ಈಗಾಗಲೇ ಕೂಡ ಸ್ಲೋ ಮೂವಿಂಗ್ ಟ್ರಾಫಿಕ್ ಅಂದ್ರೆ ಒಂದು ವಾಹನ ಚೆಕ್ ಪೋಸ್ಟ್ ಇಂದ ನಂದಿ ಬೆಟ್ಟದ ಮೇಲ್ಭಾಗಕ್ಕೆ ಹೋದ್ರೆ ಮತ್ತೊಂದು ವಾಹನವನ್ನ ಮೇಲ್ಭಾಗಕ್ಕೆ ಬಿಡಲಾಗುತ್ತೆ. ಹಾಗಾಗಿ ಈಗಾಗಲೇ ಕೂಡ ವಾಹನಗಳು ಸರದಿ ಸಾಲಿನಲ್ಲಿ ಇವತ್ತು ಕ್ಯೂನಲ್ಲಿ ನಿಂತಿರುವಂತಹ ದೃಶ್ಯ ಸಾಮಾನ್ಯವಾಗಿ ಕಾಣ್ತಾ ಇರುವಂಥದ್ದು. ಪ್ರವಾಸಿಗರು ಇವತ್ತು ನಂದಿ ಬೆಟ್ಟಕ್ಕೆ ಹೋಗಬೇಕು, ಹೊಸ ವರ್ಷದ ಸಂಭ್ರಮವನ್ನ ನಂದಿ ಬೆಟ್ಟದಲ್ಲಿ ಆಚರಣೆ ಮಾಡಬೇಕು ಅನ್ನೋ ಬಹಳಷ್ಟು ಉತ್ಸುಕತೆಯಿಂದ ಈಗಾಗಲೇ ಕೂಡ ನಂದಿ ಬೆಟ್ಟದತ್ತ ಲಗ್ಗೆ ಇಟ್ಟಿರುವಂಥದ್ದು. ಹಾಗಾಗಿ ಸಹಜವಾಗಿ ಈಗಾಗಲೇ ಕೂಡ ನಂದಿ ಬೆಟ್ಟದ ರಸ್ತೆ ಈಗಾಗಲೇ ಕೂಡ ವಾಹನಗಳಿಂದ ಕಿಕ್ಕಿರಿದು ತುಂಬಿದೆ. ಸದ್ಯಕ್ಕೆ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.